ವಾರ್ತೆಯ ಮುಖ್ಯಾಂಶಗಳು. ನಗರದ ಪ್ರತಿಷ್ಠಿತ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ 2026ನೇ ಸಾಲಿನ ಕ್ಯಾಲೆಂಡರ್ ಹಾಗೂ ಡೈರಿಯನ್ನು ದೀಪಾವಳಿಯ ಶುಭ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಯಿತು. ಆರೆಂಜ್ ಅಲರ್ಟ್, ಮುನ್ನೆಚ್ಚರಿಕೆ ವಹಿಸಿ ಜಿಲ್ಲಾಧಿಕಾರಿ. ಬೆಂಕಿ ತಗುಲಿ ಸುಟ್ಟು ಕರಕಲಾದ ಮೊಬೈಲ್ ಶಾಪ್. ಅಕ್ಟೋಬರ್ 29ರಂದು ಅರಣ್ಯಾಧಿಕಾರಿಗಳೊಂದಿಗೆ ಅರಣ್ಯವಾಸಿಗಳ ಸಮಾಲೋಚನೆ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿ ಉತ್ಸವದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಭಾಗಿ. ದೀಪಾವಳಿ ಪ್ರಯುಕ್ತ ಜಾನುವಾರುಗಳನ್ನು ಅಲಂಕರಿಸಿ ವಿಶೇಷವಾಗಿ ಆಚರಿಸಿದ ರೈತರು. ಗೋವರ್ಧನ ಪೂಜೆಗೆ ಸಲ್ಲಿಸಿದ ಸುಂದ ಸ್ವರ್ಣವಲ್ಲಿಯ ಉಭಯ ಶ್ರೀಗಳು. ಶ್ರೀ ರಾಘವೇಂದ್ರ ಮಠದ ಆಡಳಿತ ಮಂಡಳಿಯ ಸದಸ್ಯರಾಗಿ ಉಪನ್ಯಾಸಕ ನವೀನ್ ಶೆಟ್ಟಿ ಆಯ್ಕೆ. ಬುಧವಾರದಂದು ಇಲ್ಲಿನ ಸಿಪಿ ಬಜಾರಿನಲ್ಲಿರುವ ಸಂಘದ ಕಚೇರಿಯಲ್ಲಿ ಹಮ್ಮಿಕೊಂಡ ಸರಣಿ ಕಾರ್ಯಕ್ರಮದಲ್ಲಿ ಶಿರಸಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್, ಸಾಮಾಜಿಕ ಧುರೀಣ ಉಪೇಂದ್ರ ಪೈ, ಖ್ಯಾತ ನ್ಯಾಯವಾದಿ ಅರುಣಾಚಲ ಹೆಗಡೆ, ಶಿರಸಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಬೆಳ್ಕಂಡ, ಸಂಘದ ಆಂತರಿಕ ಸಲಹೆಗಾರ ಪಿಡಿ ಮುದ್ಗುಣಿ ಹಾಗೂ ಸಂಘದ ಅಧ್ಯಕ್ಷ ಶ್ರೀಧರ್ ಮೊಗೇರ್ ನೂತನ ವರ್ಷದ ಕ್ಯಾಲೆಂಡರ್ ಮತ್ತು ಡೈರಿಯನ್ನ ಬಿಡುಗಡೆ ಮಾಡಿದರು. ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದಿಂದ ಹೊಸ ವರ್ಷಕ್ಕೆ 2 ತಿಂಗಳ ಮೊದಲೇ ಕ್ಯಾಲೆಂಡರ್ ಬಿಡುಗಡೆ ಮಾಡಿರುವುದು ವಿಶೇಷವಾಗಿದೆ. ಎಲ್ಲಾ ಮಾಹಿತಿಗಳನ್ನು ಒಳಗೊಂಡ ಕ್ಯಾಲೆಂಡರ್ ನೀಡಿರುವುದನ್ನು ಗಣ್ಯರು ಸಹ ಇದೇ ವೇಳೆ ಶ್ಲಾಘಿಸಿದರು. ಸಂಘದ ಉಪಾಧ್ಯಕ್ಷ ಭಾಸ್ಕರ್ ಶೆಟ್ಟಿ, ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಸೇರಿದಂತೆ ಆಡಳಿತ ಮಂಡಳಿಯ ನಿರ್ದೇಶಕರು, ಸಂಘದ ಸಿಬ್ಬಂದಿಗಳು ಹಾಜರಿದ್ದರು. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬ್ರೌನ್ ವುಡ್ ಫರ್ನಿಚರ್ಸ್, ಇಂಟೀರಿಯರ್ಸ್, ಕರ್ಟನ್ಸ್, ವಾಲ್ಪೇಪರ್ಸ್, ಎಲೆಕ್ಟ್ರಾನಿಕ್ಸ್, ಹೋಮ್ ಅಪ್ಲಯನ್ಸಸ್ 2025 ಹಾಗೂ 26ರ ಮೆಗಾ ಲಕ್ಕಿ ಡ್ರಾ ಮಹೋತ್ಸವ. 7 ಲಕ್ಷ ಮೌಲ್ಯದ ಬಹುಮಾನ, ಬಂಪರ್ ಬಹುಮಾನಗಳು. ಬ್ರೌನ್ ವುಡ್, ಇನ್ನೇಕೆ ತಡ, ಬೇಗ ಬನ್ನಿ, ಬಂಪರ್ ಬಹುಮಾನವನ್ನ ನಿಮ್ಮದಾಗಿಸಿಕೊಳ್ಳಿ. ನಮ್ಮ ಶಾಖೆಗಳು ಭಟ್ಕಳ ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, NH 66 ಭಟ್ಕಳ. ಮೊಬೈಲ್ ನಂಬರ್ 988026971123. ಕುಮಟಾ ನಿಯರ್ ಮಂದಾರ ಹೋಟೆಲ್, NH 66 ಕುಮಟಾ. ಮೊಬೈಲ್ ನಂಬರ್ 9880698123. ದಾಂಡೇಲಿ ಆಪೋಸಿಟ್ ಹೋಟೆಲ್ SS ಕಾಂಪೌಂಡ್ಸ್, JN ರೋಡ್ ದಾಂಡೇಲಿ. ಮೊಬೈಲ್ ನಂಬರ್ 9880695533. ಶಿರಸಿ HKH ಕಾಂಪೌಂಡ್, ಹಾಸ್ಪಿಟಲ್ ರೋಡ್ ಶಿರಸಿ. ಮೊಬೈಲ್ ನಂಬರ್ 6364053090. ಉಡುಪಿ ಸುರಭಿ ಲೋಟೋಸ್ ಬ್ರಹ್ಮಗಿರಿ ನಿಯರ್ ಆಮ್ಲಿಪಾಡಿ ಬೈಪಾಸ್ ಉಡುಪಿ. ಮೊಬೈಲ್ ನಂಬರ್ 9880874371. ಬ್ರೌನ್ ವುಡ್ ಫರ್ನಿಚರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, HKH ಕಾಂಪೌಂಡ್, ಹಾಸ್ಪಿಟಲ್ ರೋಡ್ ಶಿರಸಿ. 6364053090. ಆಗ್ನೇಯ ಅರಬ್ಬಿ ಸಮುದ್ರದ ಮೇಲೆ ವಾಯುಭಾರ ಕುಸಿತವಾಗಿದ್ದು ನಿಧಾನವಾಗಿ ಈಶಾನ್ಯ ದಿಕ್ಕಿಗೆ ಚಲಿಸುತ್ತಿರುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಅಕ್ಟೋಬರ್ 23ರಿಂದ ಅಕ್ಟೋಬರ್ 25ರ ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಇರುವ ಬಗ್ಗೆ ಮುನ್ಸೂಚನೆ ನೀಡಲಾಗಿರುವುದರಿಂದ ಈ ಅವಧಿಯಲ್ಲಿ ಸಾರ್ವಜನಿಕರು ಈ ಮುಂದಿನ ಸೂಚನೆಗಳನ್ನು ಪಾಲಿಸುವಂತೆ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಬೆಂಗಳೂರು ಅವರ ಮುನ್ಸೂಚನೆಯಂತೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಸಮುದ್ರ ತೀರದಲ್ಲಿ ಗಾಳಿ ಬೀಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಮಳೆಯ ಜೊತೆಗೆ ಗಾಳಿ ಕೂಡ 45ರಿಂದ 55 ಕಿಲೋಮೀಟರ್ ವೇಗದಿಂದ ಬೀಸುವ ಸಾಧ್ಯತೆ ಇರುವುದರಿಂದ ಅಪಾಯಕಾರಿ ಮರಗಳಿರುವ ಮನೆಗಳಲ್ಲಿನ ಜನರು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುವುದು ಮತ್ತು ಮರಗಳ ಕೆಳಗೆ ಆಶ್ರಯ ಪಡೆಯಬಾರದು. ಶಿಥಿಲವಾದ ಕಟ್ಟಡದಲ್ಲಿ ವಾಸಿಸುತ್ತಿರುವವರು ಜನರು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುವುದು, ಸಣ್ಣ ಹಾಗೂ ಮಧ್ಯಮ ದೋಣಿಗಳು ಮೀನುಗಾರಿಕೆಗೆ ಇಳಿಯಬಾರದು. ಈ ಬಗ್ಗೆ ಉಪನಿರ್ದೇಶಕರು, ಮೀನುಗಾರಿಕೆ ಇಲಾಖೆಯವರು ಎಲ್ಲ ಮೀನುಗಾರರಿಗೆ ತಿಳಿಸುವಂತೆ ನೀಡಿ ಪ್ರಕಟಣೆಯನ್ನ ಜಾರಿಗೆ ತರುವುದು. ಮೇಲಿನ ದಿನಗಳಲ್ಲಿ ಸಾರ್ವಜನಿಕರು ಹಾಗೂ ಮೀನುಗಾರರು ಸಮುದ್ರ ಪ್ರದೇಶಗಳಿಗೆ ಹೋಗಬಾರದು. ಪ್ರವಾಸಿಗರು ಹಾಗೂ ಸಾರ್ವಜನಿಕರು ನದಿ, ನೀರಿರುವ ಪ್ರದೇಶ ಮತ್ತು ಸಮುದ್ರಕ್ಕೆ ಇಳಿಯದಂತೆ ಕಟ್ಟೆಚ್ಚರ ವಹಿಸಬೇಕು. ಸಮುದ್ರ ತೀರಕ್ಕೆ ಮಕ್ಕಳು ಹೋಗದಂತೆ ಪಾಲಕರು ಜಾಗೃತೆ ವಹಿಸಬೇಕು. ಸಮುದ್ರ ತೀರದಲ್ಲಿ ಯಾವುದೇ ಮನರಂಜನಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬಾರದೆಂದು ಸೂಚಿಸಲಾಗಿದೆ. ತುರ್ತು ಸೇವೆಗಾಗಿ 24/7 ಕಂಟ್ರೋಲ್ ರೂಮ್ ಸಂಖ್ಯೆ 0838222957
ವಾಟ್ಸ್ಆಪ್ ಸಂಖ್ಯೆ 9483511015 ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿಗಳು ಮತ್ತು ಅಧ್ಯಕ್ಷರು, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಉತ್ತರ ಕನ್ನಡ ಜಿಲ್ಲೆ ಅವರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ದೀಪಗಳ ಹಬ್ಬ ದೀಪಾವಳಿಯ ಜೊತೆಗೆ ನಮ್ಮ ಮನೆಗಳ ರಂಗನ್ನ ಹೆಚ್ಚಿಸಲು ಬರುತ್ತಿದೆ ಅವತಾರ್ ಸಿಲ್ಕ್ಸ್. ವಿವಿಧ ವಿನ್ಯಾಸದ ಉತ್ತಮ ಗುಣಮಟ್ಟದ ಬಟ್ಟೆಗಳು ನಮ್ಮ ಅವತಾರ್ ಸಿಲ್ಕ್ಸ್ನಲ್ಲಿ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿ %15 %30 ಕಡಿತ ಅಕ್ಟೋಬರ್ 30ರವರೆಗೆ ಮಾತ್ರ. ಹಾಗಿದ್ದರೆ ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ ಇಂತಹ ಸುವರ್ಣ ಅವಕಾಶವನ್ನ ನಿಮ್ಮದಾಗಿಸಿಕೊಳ್ಳಿ. ಸ್ಥಳ ಹೊಸಪೇಟೆ ರಸ್ತೆ, ಶಿರಸಿ. ನಮ್ಮ ಶಾಖೆಗಳು ಕಾರವಾರ, ಕುಮಟಾ, ಹೊನ್ನಾವರ, ಕಾರ್ಕಳ. ಶಿರಸಿ ನಗರದ ನಟರಾಜ ರಸ್ತೆಯ ಅಂಗಡಿಯೊಂದಕ್ಕೆ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಭಸ್ಮವಾದ ಘಟನೆ ಗುರುವಾರ ಬೆಳಗ್ಗೆ ನಡೆದಿದೆ. ಇದು ರಶೀದ್ ಖಾನ್ ಮುಲ್ಲಾ ಎಂಬುವವರಿಗೆ ಸೇರಿದ ಮೊಬೈಲ್ ಅಂಗಡಿಯಾಗಿದ್ದು, ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿರುವ ಶಂಕೆ ವ್ಯಕ್ತವಾಗಿದೆ. ಬೆಳಗಿನ ಜಾವ ಪ್ರಾರ್ಥನೆ ಹೋಗುವವರಿಗೆ ಈ ದೃಶ್ಯ ಕಂಡು ಬಂದಿದ್ದು ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ವಾಹನ ಹಾಗೂ ಸಿಬ್ಬಂದಿ ಬೆಂಕಿ ನಂದಿಸಲು ಯಶಸ್ವಿಯಾಗಿದ್ದಾರೆ. ಆದರೆ ಅಷ್ಟರಲ್ಲಿಯೇ ಇಡೀ ಅಂಗಡಿ ಸುಟ್ಟು ಭಸ್ಮವಾಗಿದೆ. ಈ ವೇಳೆಯಲ್ಲಿ ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ ಎಂದು ತಿಳಿದುಬಂದಿದೆ. ಬೆಂಕಿಯ ರಭಸಕ್ಕೆ ಮೊಬೈಲ್ ಅಂಗಡಿಯ ಶಟರ್ ಸಮೇತ ಪೀಠೋಪಕರಣಗಳು ಹಾಗೂ ಹೊಸ ಮೊಬೈಲ್ಗಳು ಸುಟ್ಟು ಕರಕಲಾಗಿದೆ ಎನ್ನಲಾಗಿದೆ. ಸದ್ಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಹೆಚ್ಚಿನ ಮಾಹಿತಿ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಿದೆ. ಹೋಮ್ ಝೋನ್ ಫರ್ನಿಚರ್ಸ್, ಇಂಟೀರಿಯರ್ಸ್, ಕರ್ಟನ್ಸ್, ವಾಲ್ಪೇಪರ್, ಎಲೆಕ್ಟ್ರಾನಿಕ್ಸ್, ಹೋಮ್ ಅಪ್ಲಯನ್ಸಸ್. ದ ಮೋಸ್ಟ್ ಟ್ರಸ್ಟೆಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಸ್ಟೋರ್. ದೀಪಾವಳಿ ಹಬ್ಬದ ಧಮಾಕ ಆಫರ್. ದೀಪಾವಳಿ ಹಬ್ಬವನ್ನು ನಿಮ್ಮ ಹೋಮ್ ಝೋನ್ನೊಂದಿಗೆ ಹಂಚಿಕೊಳ್ಳಿ. 100% ಗ್ಯಾರಂಟಿ ಪ್ರಾಡಕ್ಟ್ಸ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಸ್ಪೆಷಲ್ ಡಿಸ್ಕೌಂಟ್ಸ್, ಕ್ಯಾಶ್ ಬ್ಯಾಕ್, ಸ್ಪಾಟ್ ಫೈನಾನ್ಸ್. ₹5,000ಕ್ಕೂ ಮೇಲ್ಪಟ್ಟು ಖರೀದಿಸಿ ಹಾಗೂ ಹಲವು ಬಗೆಯ ಬಹುಮಾನಗಳನ್ನು ಗೆಲ್ಲಿರಿ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಅತಿ ಕಡಿಮೆ ಬೆಲೆಯಲ್ಲಿ ತಮ್ಮ ಮನದಿಚ್ಛೆಯ ಉತ್ಪನ್ನಗಳನ್ನು ಹಿಂದೆ ಕೊಂಡೊಯ್ಯಿರಿ. ನಿಮ್ಮ ಮನೆಯ ಅಳತೆಗೆ ಅನುಗುಣವಾಗಿ ಕಸ್ಟಮೈಸ್ ಫರ್ನಿಚರ್ಸ್ ಮಾಡಿಕೊಡಲಾಗುವುದು. ಅಡ್ರೆಸ್ ಪಲ್ಲವಿ ಆರ್ಕಿಡ್, ದೇವಿಕೆರೆ, ಶಿರಸಿ. ಮೊಬೈಲ್ ನಂಬರ್ 8073239149. ಅರಣ್ಯವಾಸಿಗಳು ಮುಂಡಗೋಡದಲ್ಲಿ ಅಕ್ಟೋಬರ್ 29 ಬುಧವಾರ ಬೆಳಗ್ಗೆ 10 ಗಂಟೆಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಸಮಾಲೋಚಿಸಲು ತೀರ್ಮಾನಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅರಣ್ಯವಾಸಿಗಳು ಅರಣ್ಯಾಧಿಕಾರಿಗಳೊಂದಿಗೆ ಕಾನೂನಾತ್ಮಕ ಸಾಗುವಳಿ, ವಹಿವಾಟು ಮತ್ತು ವನ್ಯಜೀವಿಗಳ ಸಮಸ್ಯೆಗಳ ಕುರಿತು ಚರ್ಚಿಸಲು ಸೌಹಾರ್ದಯುತವಾದ ಸಮಾಲೋಚನೆ ಜರುಗಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಭರತ ಭೂಮಿಯ ಮಣ್ಣಿನ ಶೂರತನದ ಪ್ರತೀಕವಾದ ವೀರರಾಣಿ ಕಿತ್ತೂರು ಚೆನ್ನಮ್ಮ ದೇಶದ ಸ್ವಾತಂತ್ರ್ಯದ ಕ್ರಾಂತಿಯ ದಿಟ್ಟ ಮಹಿಳೆಯಾಗಿ ದೇಶಪ್ರೇಮ ಕಟ್ಟಿಕೊಟ್ಟ ಇತಿಹಾಸವನ್ನು ಈ ನಾಡಿನ ಪ್ರತಿಯೊಬ್ಬ ಪ್ರಜೆ ಜ್ಞಾಪಿಸಿಕೊಳ್ಳಬೇಕು ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು. ಗುರುವಾರ ಇಲ್ಲಿನ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ಪಂಚಮಸಾಲಿ ಸಮಾಜ ಆಯೋಜಿಸಿದ್ದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಬ್ರಿಟಿಷರ ಕಪ್ಪು ಹಣದ ಬೇಡಿಕೆಗೆ ಹೋರಾಟದ ಉತ್ತರ ನೀಡಿ ಶಕ್ತಿ ಪ್ರದರ್ಶಿಸಿದ್ದಲ್ಲದೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಒಟ್ಟಾಗಿ ಮುನ್ನುಗ್ಗುವ ಸಂದೇಶ ನೀಡಿ ಸಶಕ್ತ ಭಾರತದ ಕನಸಿಗೆ ಮುನ್ನುಡಿ ಬರೆದರು. ಜಾತಿ, ಮತ, ಪಂಥಗಳ ಮೀರಿ ದೇಶ ಸ್ವಾತಂತ್ರ್ಯದ ಹೋರಾಟಕ್ಕೆ ಬದುಕನ್ನೇ ಮೀಸಲಿಟ್ಟ ನಮ್ಮ ಸ್ವಾತಂತ್ರ್ಯ ವೀರರ ತ್ಯಾಗ ಬಲಿದಾನವನ್ನ ನೆನೆಯೋಣ. ಭಾರತ ದೇಶದ ಅಭಿವೃದ್ಧಿಯನ್ನು ಸಹಿಸದ ಪರಕೀಯರ ಷಡ್ಯಂತ್ರಕ್ಕೆ ಬಲಿಯಾಗದೆ ಒಟ್ಟಾಗಿ ಆಲೋಚಿಸಿ ದೇಶದ ಹಿತಕ್ಕೆ ಜೊತೆಯಾಗೋಣ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಂದು ಶಕ್ತಿ, ಅದು ಭಾರತದ ಪ್ರತಿಯೊಬ್ಬರಿಗೆ ಸ್ಫೂರ್ತಿ ಎಂದರು. ತಾಲೂಕಾ ತಹಶೀಲ್ದಾರ್ ರೇಣುಕಾ ಎಸ್ ಮಾತನಾಡಿ, ಬ್ರಿಟಿಷರಿಗೆ ಶರಣಾಗದ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅಜರಾಮರವಾದ ಶೌರ್ಯದ ಮೂಲಕ ಭಾರತದ ಇತಿಹಾಸದಲ್ಲಿ ಶಾಶ್ವತ ನಕ್ಷತ್ರವಾಗಿದ್ದಾರೆ. ಈ ದೇಶದಲ್ಲಿ ನಮ್ಮವರ ಮೋಸದಿಂದಲೇ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಹಿನ್ನಡೆಯಾಗಿತ್ತು. ಆದಾಗ್ಯೂ ಮುನ್ನುಗ್ಗಿದ ನಮ್ಮ ಶೂರರ ಕ್ರಾಂತಿಯ ಫಲವೇ ಭಾರತದ ಸ್ವಾತಂತ್ರ್ಯ ಎಂದರು. ಪುರಸಭೆ ಅಧ್ಯಕ್ಷೆ ರಾಧಿಕಾ ದೇಶಪಾಂಡೆ, ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ದೊಡ್ಮನಿ, ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಕರಬಸಪ್ಪ ಶಿವೂರ್, ಕಾರ್ಯದರ್ಶಿ ಸೋಮಶೇಖರ ಕೊತ್ತಂಬರಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಾಲತೇಶ ಸೊಪ್ಪಿನ, ಸಾಹಿತಿ ಮಾರುತಿ ಶಿಡ್ಲಾಪುರ, ನಿಜಲಿಂಗಪ್ಪ ಮುದೆಪ್ಪನವರ್,
ರವಿ ಬಾಬು ಪೂಜಾರ್, ಸಿ ಮಂಜುನಾಥ್, ರಾಜು ಹಲಸೂರ್, ಕೆಬಿ ಪಾಟೀಲ್, ರುದ್ರಣ್ಣ ಅಗಸಿ ಬಾಗಿಲ, ಬಸವನಗೌಡ ಪಾಟೀಲ್, ವಿನಾಯಕ್ ಕಮಡೊಳ್ಳಿ, ಮಧು ಪಾಣಿಗಟ್ಟಿ, ಭರಮಣ್ಣ ಶಿವೂರ್, ಬಿಐ ಹೊನಗುಂದ, ಬಸಣ್ಣ ಎಲಿ, ಬಸಣ್ಣ ಆಲದಕಟ್ಟಿ, ಸಿದ್ದು ಉಣಿಕೇರಿ, ರಾಜಶೇಖರ್ ಮಲಗುಂದ, ನಾಗಣ್ಣ ಶಿವಣ್ಣನವರ್, ಮಂಜು ಗುರಣ್ಣನವರ್, ಮತೀನಾ ಶಿರಬಡಗಿ, ಖುರ್ಷದ್ ಹಲ್ಲತ್ತಿ, ಶಿವು ಭದ್ರಾವತಿ, ಶಿವು ತಳವಾರ್, ಸಿದ್ದಲಿಂಗಪ್ಪ ಕಮಡೊಳ್ಳಿ, ಮಾರ್ತಾಂಡಪ್ಪ ಮಣ್ಣಮ್ಮನವರ್, ಸುರೇಶ್ ನಾಗಣ್ಣನವರ್, ವಿನಯ್ ಬಂಕನಾಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಡೇವಪ್ಪನವರ್ ಕ್ರಾಂತಿಗೀತೆ ಹಾಡಿದರು. ಸಿದ್ದು ಗೌರವಣ್ಣನವರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ದೀಪಾವಳಿ ನಿಮಿತ್ತವಾಗಿ ರೈತರು ತಮ್ಮ ಮನೆಯಲ್ಲಿ ಸಾಕಿದ ಹೋರಿ, ಎತ್ತು ಮತ್ತು ದನ ಕರುಗಳ ಮೈತೊಳೆದು ಶುಚಿಗೊಳಿಸಿ ಅವುಗಳಿಗೆ ಅನೇಕ ಬಣ್ಣಗಳಿಂದ ಶೃಂಗಾರಗೊಳಿಸಿ ಸಮವಸ್ತ್ರ ಹಾಕಿ ಕೊರಳಲ್ಲಿ ಗಂಟೆ, ಗೆಜ್ಜೆಗಳನ್ನು ಕಟ್ಟಿ ಹೂವುಗಳಿಂದ ಅಲಂಕಾರ ಮಾಡಿ ಪರಂಪರೆಯಿಂದ ನಡೆದುಕೊಂಡು ಬಂದ ಹಬ್ಬವನ್ನು ರೈತರು ವಿಶೇಷವಾಗಿ ಆಚರಿಸಿದರು. ಹಬ್ಬದ ಪ್ರಯುಕ್ತ ಇಲ್ಲಿನ ರೈತರು ವರ್ಷವಿಡೀ ಗದ್ದೆಯಲ್ಲಿ ದುಡಿದ ಮತ್ತು ಹೋರಿಗಳನ್ನು ಅವರವರ ಗ್ರಾಮಗಳಲ್ಲಿ ಬುಧವಾರ ಸಾರ್ವಜನಿಕರ ಮಧ್ಯದಲ್ಲಿ ತಂದು ಪಟಾಕಿ ಸಿಡಿಸಿ ಗ್ರಾಮದಲ್ಲಿ ಅವುಗಳ ಮೆರವಣಿಗೆ ಮಾಡುವುದರ ಜೊತೆಗೆ ಎತ್ತು ಮತ್ತು ಹೋರಿಗಳನ್ನು ಓಡಿಸಿದರು. ನಂತರ ಓಡುತ್ತಿರುವ ಎತ್ತು ಹೋರಿಗಳನ್ನು ಸ್ಥಳೀಯ ಯುವಕರ ಪಡೆ ಬೆನ್ನಟ್ಟಿ ಹೋಗಿ ಎತ್ತುಗಳನ್ನು ಹಿಡಿಯುವ ಮೂಲಕ ರೈತರು, ಯುವಕರು ಹಬ್ಬವನ್ನು ಸಂಭ್ರಮಿಸಿದರು. ಸುಂದಸ್ವರ್ಣವಲ್ಲಿಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಹಾಗೂ ಕಿರಿಯ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮಹಾಸಂಸ್ಥಾನದಲ್ಲಿ ಇಂದು ಕಾರ್ತಿಕ ಮಾಸದ ಪ್ರತಿಪದೆಯ ಬಲಿಪಾಡ್ಯದಂದು ಗೋವರ್ಧನ ಗೋಪೂಜೆಯು ಉಭಯ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆಯಿತು. ಗೋವುಗಳಿಗೆ ವಿಶೇಷ ಸಂಕಲ್ಪ ಪೂರ್ವಕ ಪೂಜೆಯನ್ನು ಮಾಡಿ ಗೋಗ್ರಾಸವನ್ನು ನೀಡಿದರು. ದನ ಬಯಲಲ್ಲಿ ಪಂಚಾಂಗ ಶ್ರವಣ ಹಾಗೂ ಹುಲಿದೇವರ ಪೂಜೆ ಕಾರ್ಯಕ್ರಮವು ನಡೆಯಿತು. ಉತ್ತರ ಕನ್ನಡ ಜಿಲ್ಲೆಯ ಮಿನಿ ಮಂತ್ರಾಲಯ ಎಂದೇ ಹೆಸರು ಪಡೆದಿರುವ ಶಿರಸಿಯ ಶ್ರೀ ರಾಘವೇಂದ್ರ ಮಠದ ಆಡಳಿತ ಮಂಡಳಿಯ ಸಭೆ ಇಂದು ಶಿರಸಿಯಲ್ಲಿ ನಡೆಯಿತು. ಸಭೆಯಲ್ಲಿ ಮಂಡಳಿಯ ಸರ್ವ ಸದಸ್ಯರ ತೀರ್ಮಾನದಂತೆ ನೂತನ ಆಡಳಿತ ಮಂಡಳಿ ಸದಸ್ಯರಾಗಿ ನವೀನ್ ಶೆಟ್ಟಿ ಅವರನ್ನು ಆಯ್ಕೆ ಮಾಡಲಾಗಿದೆ. ನವೀನ್ ಶೆಟ್ಟಿ ಪ್ರಸ್ತುತ ಆರ್ಎನ್ ಶೆಟ್ಟಿ ಸಂಸ್ಥೆಯಲ್ಲಿ ಡಿಪ್ಲೊಮಾ ಉಪನ್ಯಾಸಕರಾಗಿದ್ದು, ಜೊತೆಗೆ ಇಸಳೂರು ಗ್ರಾಮ ಪಂಚಾಯತ್ನ ಹಾಲಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಲ್ಪವೃಕ್ಷ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಇವರು ಧಾರ್ಮಿಕ ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ಉತ್ತಮವಾಗಿ ಗುರುತಿಸಿಕೊಂಡಿದ್ದಾರೆ. ಅವರ ಆಯ್ಕೆ ಕುರಿತು ಸಭೆಯಲ್ಲಿ ಉಪಸ್ಥಿತರಿದ್ದ ಸದಸ್ಯರು ಅಭಿನಂದನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.